ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನ ತಾನೇ ಈ ಪ್ರಭೃತಿಯ ಬಗ್ಗೆ ಮಾತಾಡಿದ್ದೆ. ಈತನ ಬದುಕಿನಲ್ಲಿ ಹೇಗೆ ಖಗ್ರಾಸ್ ಗ್ರಹಣ ಹಿಡಿಯಲಿದೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಲಾಲು ಯಾದವ್ ಕುಟುಂಬದ ಕುರಿತು, ತೇಜಸ್ವಿ ಯಾದವ್ ಬಗ್ಗೆ ನಾವು ಮಾತನಾಡಿದ ಮಾರನೇ ದಿವಸವೇ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಾಲು ಯಾದವ್. ಲಾಲು ಯಾದವ್ಗೆ ನಾನು ಪ್ರಭೃತಿ ಅಂತ ಕರಿಬಾರ್ದು, ಭಾಳ ದೊಡ್ಡ ಶಬ್ದ ಆಗ್ಬಿಡ್ತು. ಈತನಿಗೆ ಒಂದು ಐಟಮ್ ಅಂತ ಕರಿಬೇಕು. ಚಾಪ್ಲೂಸಿ ಮಾಡೋದರಲ್ಲಿ ನಂಬರ್ 1. ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಕೂತ ಮನುಷ್ಯ UPA ಸಂದರ್ಭದಲ್ಲಿ. ಈಗ ಹೊಸದೊಂದು ವರಸೆಯನ್ನು ತೆಗೆದಿದ್ದಾರೆ. ನಿಮಗೆ ಗೊತ್ತು, ಈಗ ದಿಲ್ಲಿಯ ಚುನಾವಣೆ ಇದೆ, ದಿಲ್ಲಿ ವಿಧಾನಸಭಾ ಚುನಾವಣೆ. ದಿಲ್ಲಿ ವಿಧಾನಸಭಾ ಚುನಾವಣೆ ಆದ ತಕ್ಷಣ ನವೆಂಬರ್ನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ. ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂದರೆ 9th ಕ್ಲಾಸ್ ಫೇಲು ಈತನ ಮಗ ತೇಜಸ್ವಿ ಯಾದವ್ ಸಂಪೂರ್ಣ ವೇಸ್ಟ್ ಕ್ಯಾಂಡಿಡೇಟು ಅಂತ ಲಾಲು ಯಾದವ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಸಹಾಯ ಮಾಡಲಿಕ್ಕೆ ಕಾಂಗ್ರೆಸ್ಸು ಯಾವುದೇ ರೀತಿಯದಾದಂಥ ತ್ರಾಣವನ್ನು ಹೊಂದಿಲ್ಲ ಅನ್ನೋದು ಕೂಡ ಲಾಲು ಯಾದವ್ಗೆ ಗೊತ್ತಾಗಿದೆ. ಆದ್ದರಿಂದ ಈತನ ಈಗ ಹೊಸ ವರಸೆ ಏನಪ್ಪ ಅಂತಂದರೆ, ನಮ್ಮ ಕದ ತೆರೆದಿದೆ, ಇವ್ರ ಬಾಗಿಲು ತೆರೆದಿದೆ ಅಂತೆ. ಆದ್ದರಿಂದ ನಿತೀಶ್ ಕುಮಾರ್ ಒಳಗೆ ಬರಬೇಕಂತೆ. ಅಷ್ಟೇ ಅಲ್ಲ, ನಿತೀಶ್ ಕುಮಾರ್ ಹಾಕಿರುವಂಥ ತಮ್ಮ ಕದವನ್ನು ತೆರೆಯಬೇಕಂತೆ. ಅಂದರೆ ನಿತೀಶ್ ಕುಮಾರ್ ಕೂಡ ತನ್ನ ಬಾಗಿಲನ್ನು ತೆರೆಯಬೇಕು, ಮುಕ್ತವಾಗಿರಬೇಕು ಅಂತ ಈತ ಬೇಡಿಕೆಯನ್ನು ಇಟ್ಟಿದ್ದಾನೆ ನಿತೀಶ್ ಕುಮಾರ್ ಮುಂದೆ. ಮಾಧ್ಯಮದವ್ರು ಹೋಗಿ ನಿತೀಶ್ ಕುಮಾರ್ಗೆ ಪ್ರಶ್ನೆ ಕೇಳಿದರು. ಏನು ಈ ರೀತಿ ಲಾಲು ಯಾದವ್ ಅವರು ಹೇಳ್ತಾ ಇದ್ದಾರಲ್ಲ, ಅವ್ರ ಮನೆ ಬಾಗಿಲು ತೆಗೆದಿದ್ದಾರಂತೆ, ಮಹಾಗಠಬಂಧನದ ಬಾಗಿಲು ತೆರೆದಿದ್ದಾರಂತೆ, ಅವರ ಪಕ್ಷದ ಬಾಗಿಲನ್ನು ತೆರೆದಿದ್ದಾರಂತೆ, ನೀವು ಒಳಗಡೆ ಹೋಗ್ತೀರಾ ಅಂತ ಅಂತ 3 ಸಲ ಅಂದ್ರು ಅವರು ನಿತೀಶ್ ಕುಮಾರ್ ಈಚೆಗೆ ಸ್ವಲ್ಪ ಕಿವಿ ಕೇಳ್ತಾ ಇಲ್ಲ. ಬೇಕು ಅಂತಲೇ ಹಾಗಂದ್ರೋ ಅಥವಾ ವ್ಯಂಗ್ಯವಾಗಿ ಆ ರೀತಿ ಮಾಡಿದ್ರೋ ಗೊತ್ತಿಲ್ಲ, ಅಥವಾ ಜಾಣಕಿ ಉಡೋ ಗೊತ್ತಿಲ್ಲ. ಇದಕ್ಕೆ ಯಾವುದೇ ಉತ್ತರವನ್ನು ಕೊಡಲಾರದೆ ನಿತೀಶ್ ಕುಮಾರ್ ಅಲ್ಲಿಂದ ನಕ್ಕು ಹೊರಟು ಹೋದರು. ಇದರ ಅರ್ಥ ಏನು, ಆಂತರ್ಯ ಏನೀಗ ಲಾಲು ಯಾದವ್ದು? ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದ್ದೇನೆಂದರೆ, ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಈತನ ಮಗ ತೇಜಸ್ವಿ ಯಾದವ್ ಸಂಪೂರ್ಣವಾಗಿ ವಿಫಲನಾಗಿದ್ದಾನೆ. ಮೊದಲೇದು. ಎರಡನೇದು, ಆಡಳಿತ ಯಂತ್ರ ಕೈಯಲ್ಲಿರದೆ ಹೋದರೆ ಚುನಾವಣೆಯನ್ನು ಎದುರಿಸುವುದು ತುಂಬ ಕಷ್ಟವಾಗುತ್ತದೆ. ಮೂರನೇದು, ಉಳಿದ ಪಕ್ಷಗಳ ಬೆಂಬಲ ತನಗಿಲ್ಲ, ಬಲವರ್ಧನೆ ಇಲ್ಲ, ತಾನು ಏಕಾಂಗಿಯಾಗಿ ಬಿಹಾರದಲ್ಲಿ ಹೋರಾಟ ಮಾಡಲಿಕ್ಕೆ ತನ್ನ ಕುಟುಂಬದವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ನಿತೀಶ್ ಕುಮಾರ್ ಅವರು ಈತ ತೆರೆದ ಬಾಗಿಲನ್ನು ತೆಗೆದುಕೊಂಡು ಒಳಗಡೆ ಹೋಗಬೇಕು. ಹಾಗೆ ನಿತೀಶ್ ಕುಮಾರ್ ಅವರು ಬಾಗಿಲು ತೆರಿಬೇಕು, ಅದ್ರ ಒಳಗಡೆ ಇವ್ರು ಹೋಗ್ತಾರೆ. ಅಂದರೆ ಏನು, ಈಗ ಮತ್ತೆ ನಾವು ನೀವು ಕೂಡಿ ಸರ್ಕಾರ ಮಾಡೋಣ. ಯಾವ ರೀತಿ ಸರ್ಕಾರ? ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ, ನನ್ನ ಮಗ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆಗ್ತಾರೆ. ಅವರು ಇಬ್ಬರೂ ಸೇರಿ ನಾವು ಮತ್ತೆ ಚುನಾವಣೆಯನ್ನು ಎದುರಿಸೋಣ. ಆವಾಗ ಭಾರತೀಯ ಜನತಾ ಪಾರ್ಟಿಯ ಪಾಡೇನು? ಭಾರತೀಯ ಜನತಾ ಪಾರ್ಟಿ ಯಾವಾಗ ಈ ಹಿಂದೆ ಒಂದು ಸಲ ಇದೇ ಥರ ಯಾವಾಗ ತೇಜಸ್ವಿ ಯಾದವ್ನ ಉಪಮುಖ್ಯಮಂತ್ರಿ ಮಾಡಿ ನಿತೀಶ್ ಕುಮಾರ್ ಅಧಿಕಾರ ಗದ್ದುಗೆಗೆ ರಾತ್ರೋರಾತ್ರಿ ಏರಿದ್ರಲ್ಲ, ಅದೇ ರೀತಿ ಮತ್ತೆ ವಿಪಕ್ಷಕ್ಕೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಕೂತ್ಕೊಳ್ಳುತ್ತೆ. ಮಜಾ ನೋಡಿ. ಈಗ ಯಾರದೇ ಬೆಂಬಲ ಇಲ್ಲದೆ ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಹಾರದಲ್ಲಿ ಸಣ್ಣ ಪುಟ್ಟ ಪಕ್ಷಗಳನ್ನ ಜೊತೆಗೆ ಇಟ್ಕೊಂಡು, ಚಿರಾಗ್ ಪಾಸ್ವಾನ್ ಅವರು ಇವನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು 125ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಸ್ಥಿತಿಯಲ್ಲಿದೆ. ಇವತ್ತಿಗೂ ನಿತೀಶ್ ಕುಮಾರು ಅತಿ ಕಡಿಮೆ ಸೀಟ್ ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಖ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾ ಇರೋದು. ನಿತೀಶ್ ಕುಮಾರ್ ಸೀಟುಗಳು ಜಾಸ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಸೇರ್ಕೊಂಡಿರೋದಲ್ಲ. ಭಾರತೀಯ ಜನತಾ ಪಾರ್ಟಿಯ ಸೀಟುಗಳು ಜಾಸ್ತಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕರು ಮುಖಂಡರು ಇಲ್ಲದೆ ಇರೋದರಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ನಿತೀಶ್ ಕುಮಾರ್ನ ಮುಖ್ಯಮಂತ್ರಿಯಾಗಿ ಬಿಂಬಿಸಲಾಗ್ತಾ ಇದೆ. ಹಿರಿಯಣ್ಣನ ಸ್ಥಾನ ಭಾರತೀಯ ಜನತಾ ಪಾರ್ಟಿಯೇ, ಮುಖ್ಯಮಂತ್ರಿ ಮಾತ್ರ ಭ್ರಾತೃತ್ವವನ್ನು ಹೊಂದಿರುವಂಥ ನಿತೀಶ್ ಕುಮಾರ್. ಇಲ್ಲಿವರೆಗೂ ಅದೇ ನಡ್ಕೊಂಡು ಬಂದಿರೋದು ನಿರಂತರವಾಗಿ. ಮಧ್ಯೆ ಸೆಟ್ ಬ್ಯಾಕ್ ಆಗಿ ತೇಜಸ್ವಿ ಯಾದವ್ ಬಂದು ಹೋದರು. ಈ ನಾಟಕ ಕಂಪ್ನಿಯಲ್ಲಿ ಮಧ್ಯೆ ಪಾತ್ರಗಳು ಬಂದು ಹೋಗ್ತಾವಲ್ಲ, ಜೂನಿಯರ್ ಆರ್ಟಿಸ್ಟು, ಆ ಥರ ಬಂದು ಹೋದವು. ಆದರೆ ನಿತೀಶ್ ಕುಮಾರ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ ಏನಂದರೆ, ನಾನು ಈ ಬಾರಿ ಎಡವಿ ಈ ವಯಸ್ಸಿನಲ್ಲಿ ಏನಾದರೂ ಮತ್ತೆ ನಾನು ಲಾಲು ಯಾದವ್ ಜೊತೆ ಸೇರಿದರೆ ನನ್ನ ರಾಜಕೀಯ ಭವಿಷ್ಯ ಸಂಪೂರ್ಣ ಮಂಕಾಗತ್ತೆ ಅಂತ ನಿತೀಶ್ ಕುಮಾರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿತೀಶ್ ಕುಮಾರ್ ಎಂಥ ಪಲ್ಟು ರಾಮ್ ಅಂದರೆ, ಯಾವಾಗ ಯಾವ ಕಡೆ ಪಲ್ಟಿ ಹೊಡೆದ್ರೆ ತನಗೆ ಲಾಭ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಅವ್ರು ಯಾವತ್ತೂ ಸ್ಥಾನ ಬದಲಿಸೋದಲ್ಲಿ, ಉಳಿದವರೇ ಸ್ಥಾನ ಬದಲಿಸೋದಲ್ಲಿ. ಲಾಲು ಯಾದವ್ ಲೆಕ್ಕಾಚಾರ ಏನು? ಲಾಲು ಯಾದವ್ಗೆ
ಒಂದು ವೇಳೆ ರಾಜ್ಯದಲ್ಲಿ ಮತ್ತೆ ನಾವು ನಿತೀಶ್ ಕುಮಾರ್ ಜೊತೆ ಸಖ್ಯವನ್ನು ಮಾಡಿದರೆ ಅವರ 12 ಜನ ಎಂ ಪಿಗಳೇನಿದ್ದಾರೆ ಆ ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿಯನ್ನು ತೊರಿತಾರೆ, ಅಂದರೆ ಎನ್ ಡಿ ಎನ್ನು ತೊರಿತಾರೆ. ಎನ್ ಡಿ ಎನ ಅವ್ರು ತೊರೆದ ತಕ್ಷಣ ಅಲ್ಲಿ ಸರ್ಕಾರ ಬೀಳುತ್ತೆ. ಎಲ್ಲಿ? ಕೇಂದ್ರದಲ್ಲಿ ಸರ್ಕಾರ ಬೀಳುತ್ತೆ. ಎಂಥ ಹಗಲುಗನಸು ಅಂದರೆ ಲಾಲು ಯಾದವ್ ಒಂದು ವಿಚಾರ ಗೊತ್ತಿಲ್ಲ. ಈ 12 ಜನರನ್ನು ನಂಬಿಕೊಂಡು ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ಸರ್ಕಾರವನ್ನು ನಡೆಸ್ತಾ ಇಲ್ಲ. ಇಂಥ 12 ಜನರನ್ನೇ ಬೇರೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಪರ್ಯಾಯವಾಗಿ ಸಿದ್ಧಪಡಿಸಿಕೊಂಡು ಇಟ್ಕೊಂಡಿದ್ದಾರೆ ಅವರು. ಈ ಮಾಹಿತಿ ಲಾಲು ಯಾದವ್ ಗೊತ್ತಿಲ್ಲ. ಆದರೆ ಇದು ತುಂಬ ಚೆನ್ನಾಗಿ ಗೊತ್ತಿರೋದು ಯಾರಿಗೆ ಅಂದರೆ ನಿತೀಶ್ ಕುಮಾರ್ಗೆ. ನಿತೀಶ್ ಕುಮಾರ್ ಈಗ ಎಂಥ ನಿರ್ಣಾಯಕವಾದಂಥ ಹಂತದಲ್ಲಿದ್ದಾರೆ ಅಂದರೆ ತಾನು ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅಮಿತ್ ಶಾನ ಬಿಟ್ಟಿರಬಾರ್ದು. ನರೇಂದ್ರ ಮೋದಿ ಅಮಿತ್ ಶಾನ ತಾನು ಬಿಟ್ಟರೆ ಅವರಿಗೆ ಮತ್ತೆ 12 ಜನ ಜೋಡಿಸುವಂಥ ತಾಕತ್ತಿದೆ. ಸರ್ಕಾರ ಯಾವ ಕಾಲಕ್ಕೂ ಬೀಳಲ್ಲ. ಹಾಗೆ ಬೀಳದೆ ಹೋದ ಸಂದರ್ಭದಲ್ಲಿ ನಷ್ಟ ಆಗೋದು ನಿತೀಶ್ ಕುಮಾರ್ಗೆ. ಈ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ನಿತೀಶ್ ಕುಮಾರ್ಗೆ ಗೊತ್ತಿದೆ. ಆದರೆ ಲಾಲು ಯಾದವ್ ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಮೊದಲನೇದಾಗಿ ಆತ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಎಷ್ಟು ದಿವಸ ನಿಮಗೆ ಈ ರೀತಿಯ ಜಾಮೀನಿನಲ್ಲಿ ಕಾಯಮಾಗಿ ಹೊರಗಿರ್ಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇರಲಾರ್ದ ಮಾತು. ಎರಡನೇದು, ತಾನು ಹೋದ ಮೇಲೆ ಪಕ್ಷವನ್ನು ಮುನ್ನಡೆಸುವಂಥ ತಾಕತ್ತು ತೇಜಸ್ವಿ ಯಾದವ್ಗಿಲ್ಲ. ಇದರ ಜೊತೆಗೆ ಈಗಾಗಲೇ ಲ್ಯಾಂಡ್ ಫಾರ್ ಜಾಬ್ ಎನ್ನುವಂಥ ಪ್ರಕರಣ ಏನಿದೆ, ತಡೆಯಾಜ್ಞೆಯಿಂದಾಗಿ ಇವರು ಬಂಧನ ಆಗಿಲ್ಲ. ನಾಳೆ ಯಾವತ್ತು ತಡೆಯಾಜ್ಞೆ ತೆರವಾಗುತ್ತೋ ಅದಾದಮೇಲೆ ವಿಚಾರಣೆ ಶುರುವಾದಾಗ ಇವರ ಬಂಧನ ಸ್ಪಷ್ಟವಾಗಿ ಆಗತ್ತೆ. ಕುಟುಂಬದವರೆಲ್ಲ ಜೈಲಲ್ಲಿರ್ತಾರೆ. ಆದ್ದರಿಂದ ಅಧಿಕಾರದಲ್ಲಿದ್ದರೆ ಲೇಸು ಎನ್ನುವಂಥ ಕಾರಣಕ್ಕೋಸ್ಕರ ತನ್ನ ಅಭಿಮಾನವನ್ನೂ ತೊರೆದು ತನ್ನ ಅಹಂಕಾರವನ್ನೂ ತೊರೆದು ಯಾವ ಇವರ ಇಂಡಿ ಅಲಯನ್ಸ್ ಅಂತೇಳಿ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅದನ್ನೂ ಕೂಡ ಕ್ಯಾರ್ ಮಾಡಲಾರ್ದೆ ನಿತೀಶ್ ಕುಮಾರ್ಗೆ ಬಾಗಿಲನ್ನು ತೆರ್ಕೊಂಡು ಕೂತಿದ್ದಾರೆ. ಆದರೆ ನಿತೀಶ್ ಕುಮಾರ್ ಇವರೆಲ್ಲರಿಗಿಂತ ಬುದ್ಧಿವಂತರಿದ್ದಾರೆ. ಅದು ಕಾಲವೇ ಹೇಳುತ್ತೆ. ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.